ಲತೆಗಿನಾದ ದ್ರೌಪದಿ ಕಾಯ್ದ ಕೋಳಲ್ನಾಡೈ ಒಬ್ಬಗೆ ಕೈ ಕೊಟ್ಟೆ ಒಬ್ಬಗೆ ಕಾಲ್ ಕೊಟ್ಟೆ ಒಬ್ಬಗೆ ಕೈ ಕೊಟ್ಟೆ ಒಬ್ಬಗೆ ಕಾಲ್ ಕೊಟ್ಟೆ ಒಬ್ಬಗೆ ಕೈ ಕೊಟ್ಟೆ ಒಬ್ಬಗೆ ಕಾಲ್ ಕೊಟ್ಟೆ ಒಬ್ಬಗೆ ವೀರಯ್ಯ ಕೊಟ್ಟಿಟ ಚಂದ್ರಿಗ ಒಬ್ಬಗೆ ವೀರಯ್ಯ ಕೊಟ್ಟೆ ಚಂದ್ರಿಗ ಒಬ್ಬಗೆ ವೀರಯ್ಯ ಕೊಟ್ಟೆ ಚಂದ್ರಿಗ ಯಾರಿಗೆ ಕೈ ಕೊಟ್ಟೆ ಯಾರಿಗೆ ಕಾಲ್ ಕೊಟ್ಟೆ ಯಾರಿಗೆ ಕೈ ಕೊಟ್ಟೆ ಯಾರಿಗೆ ಕಾಲ್ ಕೊಟ್ಟೆ ಯಾರಿಗೆ ತೀರಯ್ಯ ಕೊಟ್ಟಿಗೆ ಮಲ್ಲಿಗೆ ಯಾರಿಗೆ ತೀರಯ್ಯ ಕೊಟ್ಟೆ ಮಲ್ಲಿಗೆ ಯಾರಿಗೆ ತೀರಯ್ಯ ಕೊಟ್ಟೆ ಮಲ್ಲಿಗೆ ಮಳೆಗಾಲಿಗೆ ಕೈ ಕೊಟ್ಟೆ ತಿರುವಾಗೆ ಕಾಲ್ ಕೊಟ್ಟೆ ಮಳೆಗಾಲಿಗೆ ಕೈ ಕೊಟ್ಟೆ ಮಳೆಗಾಲಿಗೆ ಕೈ ಕೊಟ್ಟೆ ಜಿನಿವಾಗೆ ಕಾಲ್ ಕೊಟ್ಟೆ ಜಿನಿವಾಗೆ ಕಾಲ್ ಕೊಟ್ಟೆ ಜಿನಿವಾಗೆ ಕಾಲ್ ಕೊಟ್ಟೆ ಮಡಿವಾಗೆ ಊಟ ಸೀರೆ ಕುಚ್ಚಿ ಕೊಟ್ಟೆ ಚಂದ್ರಿಗ ಮಡಿವಾಗೆ ಊಟ ಸೀರೆ ಕುಚ್ಚಿ ಕೊಟ್ಟೆ ಚಂದ್ರಿಗ ಮಡಿವಾಗೆ ಊಟ ಸೀರೆ ಕುಚ್ಚಿ ಕೊಟ್ಟೆ ಚಂದ್ರಿಗ ಒಬ್ಬನ ಕರಕೊಂಡು ಬಲಗೋದೆ ಚಂದ್ರಿಗ ಒಬ್ಬನ ಕರಕೊಂಡು ಬಲಗೋದೆ ಚಂದ್ರಿಗ ಯಾರನ್ನ ಕಡಿದ್ದೆ ಯಾರನ್ನ ಕಡಿದ್ದೆ ಯಾರನ್ನ ಕಡಿದ್ದೆ ಯಾರನ್ನ ಕಡಿದ್ದೆ ಯಾರನ್ನ ಕಡಿದ್ದೆ ಯಾರನ್ನ ಕಡಿದ್ದೆ ಯಾರನ್ನ ಕರಕೊಂಡು ಒಳಗೋದೆ ಮಲ್ಲಿಗೆ ಯಾರನ್ನ ಕರಕೊಂಡು ಒಳಗೋದೆ ಮಲ್ಲಿಗೆ ಯಾರನ್ನ ಕರಕೊಂಡು ಒಳಗೋದೆ ಮಲ್ಲಿಗೆ ತನವನ್ನು ಕಟ್ಟಿದ್ದೆ ತನುವನ್ನು ಬಿಟ್ಟಿದ್ದೆ ತನವನ್ನು ಕಟ್ಟಿದ್ದೆ ತನವನ್ನು ಕಟ್ಟಿದ್ದೆ
ಮಗಂದು ಚಲು ಉಡುಗೊರೆಯುತ್ತ ಅಪ್ಪಪ್ಪ ಏನು ಚಂದ, ಏನು ಅಂದಲ್ವ ನಾಟ್ಯ, ಏನು ನರ್ತನ, ಕಣ್ಣಿಗೆ ರಂಜನೆ, ಮನಸ್ಸಿಗೆ ಮುದ. ಅಷ್ಟು ಮಾತ್ರ ಯೋಗ್ಯ ಗುರುಗಳಲ್ಲಿ ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಿ ನರ್ತನವನ್ನ ಮಾಡುತ್ತಲಿದ್ದಾರೆ ಕಲಾವಿದರು ಎನ್ನುವುದರಲ್ಲಿ ಎಲ್ಲಿಗೂ ಸಂಶಯವೇ ಇಲ್ಲ. ಒಬ್ಬೊಬ್ಬರ ಅಭಿನಯ ನೋಡ್ಬೇಕು, ಏನು ಚಂದ. ಓ ಇವಳು ಹೇಳಿದ್ದು ಒಬ್ಬನಿಗೆ ಕೈ ಕೊಟ್ಟೆ ಅಂತ ಹೇಳಿದ್ದು, ಒಬ್ಬನಿಗೆ ಕಾಲು ಕೊಟ್ಟೆ, ಮತ್ತೊಬ್ಬನಿಗೆ ಪುಟ್ಟ ಸೀರ ಬಿಟ್ಟು ಕೊಟ್ಟೆ ಅಂದಾಗ ಇವನು ಬುಕ್ಕಲು ಹೊಡಬೇಕಿತ್ತು ಅಲ್ವಾ? ಆಮೇಲೆ ಅವನೇ ಹೇಳಿದ್ದು ಬಳಗಾರನಿಗೆ ಕೈಯ ಕೊಟ್ಟೆ, ಅಕ್ಕಸಾಲಿನಿಗೆ ಕಾಲ ಕೊಟ್ಟೆ, ಮಡಿವಾಣನಿಗೆ ತಾ ಹುಟ್ಟ ಸೀರ ಬಿಚ್ಚಿ ಕೊಟ್ಟೆ ಅಂದಾಗ ಅವನ ಮುಖದಲ್ಲಿ ಒಂದು ರೀತಿ ಸಣ್ಣ ನಗು. ಹೌದಾ ಅಲ್ವಾ? ಆಮೇಲೆ ಇವಳೇ ಹೇಳಿದ್ದು ಒಬ್ಬನನ್ನ ಕಟ್ಟಿಟ್ಟೆ, ಇನ್ನೊಬ್ಬನನ್ನ ಬಿಟ್ಟು ಬಿಟ್ಟೆ, ಮತ್ತೊಬ್ಬನನ್ನ ಕಳ್ಕೊಂಡು ಒಳಗೋದೆ ಅಂದಾಗ ಸಣ್ಣ ಹೀಗ ಅವಳನ್ನೇ ನೋಡುವುದು ಏನಿರಬಹುದು. ಆಮೇಲೆ ಅವಳು ಹೇಳಿದ್ದು ಆ ದನವನ್ನ ಕಟ್ಟಿಟ್ಟೆ, ಕರುವನ್ನ ಬಿಟ್ಟೆ, ಹಾಗೆ ಒಳ ಬಂದು ಹಾಲು ಕರೆದೆ ಅಂದಾಗ ಸಣ್ಣ ಸಂತೋಷ ಅವನಿಗೆ ವ್ಯಕ್ತವಾದದ್ದು. ಅಂತೂ ಕಲಾವಿದರೆಲ್ಲರೂ ಉತ್ತಮ ರೀತಿಯಲ್ಲಿ ಕಲೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಮನಸ್ಸಿಗೆ ತುಂಬಾ ಸಂತೋಷ ಆಗಿದೆ. ದೇಹವನ್ನು ದಂಡಿಸಿ ನಮ್ಮಂತವರಿಗೆ ಮುದವನ್ನು ನೀಡಿದವರಾಗಿದ್ದಾರೆ. ಹಾಗಂತ ಕಲಾವಿದರ ಶ್ರಮಕ್ಕೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಅಂತ ಆದ್ರೆ ಏನ್ ಪ್ರಯೋಜನ ಹೇಳು? ಅವರ ಜೀವನಕ್ಕೊಂದು ಆಧಾರವೂ ಇಲ್ಲ ಅಂತ ಆಗುತ್ತದೆ. ಹಾಗಾಗಬಾರ್ದು. ಕಲೆಯೂ ಆಧಾರ ಇಲ್ಲ ಅಂತ ಆಗುತ್ತದೆ. ನಮ್ಮ ಆಳ್ವಿಕೆಯಲ್ಲಿ ಯಾವುದೇ ಕಾರಣಕ್ಕೂ ಕಲಾ ಮತ್ತು ಕಲಾವಿದರಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗಬೇಕೆನ್ನುವುದೇ ನನ್ನ ಆಸೆ. ಖಂಡಿತ. ಹಾಗಾಗಿ ಇವರ ಕಲೆಯನ್ನ ಕಂಡು ಕಾಣಿಕೆ ಯಾವ ಕಲಾವಿದನೇ ಆಗಲಿ ನಿರೀಕ್ಷೆಯನ್ನೇ ಮಾಡಬಾರ್ದು. ಮತ್ತೆ ನಿರೀಕ್ಷೆ ಇಲ್ಲದೆ ಕಾಣಿಕೆ ಸಿಗಬೇಕು. ಮತ್ತೆ ನಿರೀಕ್ಷೆ ಪಟ್ಟು ನಾವು ದೇಹ ದಂಡಿಸಿಕೊಳ್ಳಬಾರದು. ಅದು ಒಳ್ಳೇದಲ್ಲ. ನಿರೀಕ್ಷೆ ಇಲ್ಲದೆ ದೇಹವನ್ನು ದಂಡಿಸಿ ಪ್ರಯೋಜನ ಆಗುವುದು ಯಾವುದು ಗೊತ್ತುಂಟ? ನಿರೀಕ್ಷೆ ಇಲ್ಲದೆ ಬಂದಾವ. ಅದು ಒಂದು ವಿಚಾರ. ನಿನಗೊಬ್ಬನಿಗೆ ಕೊಟ್ಟದ್ದಲ್ಲ, ನಿಮ್ಮ ಸಮೂಹಕ್ಕೆ ಕೊಟ್ಟದ್ದು. ಈಗ ಕಲಾವಿದರನ್ನ ತೃಪ್ತಿಪಡಿಸುವುದಕ್ಕೆ ನಮ್ಮಿಂದ ಅಸಾಧ್ಯ. ಹೌದು. ಹಾಗಂತ ನಾವು ಕೊಟ್ಟಿದ್ದೇವೆ, ಏನೋ ಯಥಾನುಶಕ್ತಿ ನನ್ನ ಯೋಗ್ಯಕ್ಕೆ ತಕ್ಕಷ್ಟು ಕೊಟ್ಟಿದ್ದೇವೆ. ನಿನಗೆ ಸಾಕಾಗ್ತದೋ ಇಲ್ಲೋ ಗೊತ್ತಿಲ್ಲ, ಹಚ್ಚಿ ತಿನ್ನಿ, ಒಬ್ಬರೇ ತಿನ್ಬೇಡ. ನಾಯಕರೇ, ಇಲ್ಲಿವರೆಗಾಗಿ ಬಂದು ನಮ್ಮ ಕಲೆಗೆ ಪ್ರೋತ್ಸಾಹವನ್ನು ನೀಡಿ ಉಡುಗೊರೆಯನ್ನು ಕೊಟ್ಟಿದ್ದೀರಿ, ಬಹಳ ಸಂತೋಷ. ಆಗಾಗ ಇಲ್ಲಿವರೆಗಾಗಿ ಬರಬೇಕು, ಖಂಡಿತ ಬರ್ತೇವೆ. ಕಲೆಗೆ ಉತ್ಸಾಹಕ್ಕೆ ತಕ್ಕ ಪ್ರೋತ್ಸಾಹ, ಹಂಬಲಕ್ಕೆ ತಕ್ಕ ಬೆಂಬಲ ಸದಾ ಇರುತ್ತದೆ. ಆಗ್ಲಿ, ನಾವು ಬರ್ತೇವೆ. ನಾಟ್ಯವನ್ನು ಕಂಡ ಹಾಗಾಯಿತು, ಮನಸ್ಸಿಗೆ ತೃಪ್ತಿಯಾಯಿತು. ಈ ಮಲ್ಲಿಗೆ ಹಳ್ಳಿಯ ಈ ಜನರೆಲ್ಲರೂ ಉತ್ತಮವಾದ ನಾಟ್ಯವನ್ನು ಮಾಡಿದ್ದಾರೆ. ಏನೋ ಸ್ವಲ್ಪ ಸಮಯ ನಮ್ಮದು ಕಳೆಯಿತು. ಹಾಗಂತ ಬೆಳಗಾಗಲಿಲ್ಲ, ಬೆಳಗಾಗ್ತಾ ಉಂಟು. ಸ್ವಲ್ಪ ಸಮಯ ಇದೆ, ವಿಶ್ರಾಂತಿ ಪಡಿಬೇಕಾದ ಆದ್ಯ ಕರ್ತವ್ಯ ಕೂಡ. ಹಾಗೆ ನೀನು ಕೆಲಸ ಮಾಡ್ತೀವಿ. ಏನ್ ಮಾಡು, ನೀವು ಅಲ್ಲಿ ಒಂದು ಮರದ ಬೇರೆ ಕಾಣ್ತಾ ಉಂಟು. ಆ ಮರದ ಬೇರಿಗೆ ತಲೆ ಎಟ್ಟಿ ಉಂಟು. ಹಾಗೆ